ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮತ್ತೊಂದು ಕುರಿ ಶೆಡ್ಡಿಗೆ ಬಂದಿದ್ದೇವೆ. ಈ ಕುರಿ ಶೆಡ್ನ ಇವರು ಹೊಲದಲ್ಲೇ ಶೆಡ್ ಹಾಕ್ಕೊಂಡು ಕುರಿನ ಸಾಕ್ತಿದ್ದಾರೆ. ಸೊ ಬನ್ನಿ ಇವ್ರು ಯಾವ ರೀತಿ ಕುರಿನ ಸಾಕಿದ್ದಾರೆ. ಟೋಟಲಾಗಿ ಇವು 16 ಮರಿಗಳಿದಾವಂತೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ. ನಮಸ್ಕಾರಮ್ಮ. ನಮಸ್ಕಾರ. ಬನ್ನಿ. ಇವೆಷ್ಟು ಕುರಿ ನೀವು ಒಬ್ಬರೇ ಮೇಂಟೈನ್ ಮಾಡ್ತೀರಾ? ನಮ್ಮ ಮನೆಯಲ್ಲಿ 3 ಜನ ಇದೀವಿ. ಹಾಂ, ಎಲ್ಲರೂ ಸೇರಿ ಮಾಡ್ತೀವಿ. ಎಲ್ಲ ಎಷ್ಟಿದಾವಮ್ಮ ಇವು ಕುರಿ? 16 ಕುರಿ ಇದೆ. 16 ಕುರಿ ಇದಾವೆ. ಎಲ್ಲಿ ತಂದಿದ್ರಮ್ಮ? ಇದು ಕುಂಕುಂಪೇಳಕ್ಕೆ ತಂದಿದ್ರು. ಹೌದೇನಮ್ಮ? ಏನೇನು ಫುಡ್ ಕೊಡ್ತೀರಮ್ಮ? ಬೆಳಗ್ಗೆ ಹತ್ತಿ ಹಿಂಡು ಜೋಳದ ಹಿಟ್ಟು ಸೇರಿಸಿ ಕಲಿಸ್ಕೊಡ್ತೀರಿ ಮುಂಜಾನೆ. ಸಾಯಂಕಾಲ ಮೆಕ್ಕೆಜೋಳ ಇಡ್ತೀವಿ. ಸಾಯಂಕಾಲ ಮೆಕ್ಕೆಜೋಳ. ಮತ್ತೆ ಉಳ್ಕಿ ಟೈಮಲ್ಲಿ 3 ಟೈಮ್ ಮೇವು ಹಾಕ್ತೀವಿ. ಏನು ಮೇವು ಕೊಡ್ತೀರಿ? ಜೋಳ ಸೊಪ್ಪೆ ಹಾಕ್ತೀವಿ, ಸಜ್ಜಿ ಸೊಪ್ಪೆ ಹಾಕ್ತೀವಿ, ರೇಷ್ಮೆ ಸೊಪ್ಪು, ಹುಲ್ಲು, ಕೋವನ್ನು ಎಲ್ಲ ಕೊಡ್ತೀರಿ. ಎಲ್ಲ ಕಟ್ ಮಾಡಿ ಹಾಕ್ತೀವಿ. ಚಟ್ನಿ ಸೊಪ್ಪು ಕೊಡ್ತೀವಿ ಒಂದೊಂದು ಟೈಮ್. ಹೌದ್ರಾ? ಇವು ಏನಮ್ಮ? ಇವು ಮೇಕೆ. ಇವಷ್ಟು 5,000ಕ್ಕೆ ಒಂದು ಬಿದ್ದೈತಿ. ತಂದು 3 ತಿಂಗಳಾಯ್ತು. ಇನ್ನು 3 ತಿಂಗಳಿಗೆ ಕಟ್ಟಿಗೆ ಅಂತತಿ ಮರಿ ಕಟ್ಟಿಗೆ ಅಂತತಿ. ಆಮೇಲೆ ಇದು ಒಂದ್ ಸೂಲಿ 3 ಮರಿ ಆಗ್ತತಿ. ಒಂದ್ ಸೂಲಿ 3 ಮರಿ ಆಗ್ತತಿ. ಇವು ನಿಮಗೆ ಮನಿಗೆ ಅಂತ ಅಂತಲ್ಲ, ಈ ಮರಿಗಳನ್ನೆಲ್ಲ ಸೇಲ್ ಮಾಡೋದು. ನೀವು ಇದೇ ಮರಿಯಿಂದ ವಾಪಸ್ ರೀಸೇಲ್ ಮಾರೋದು. ಇದು ಹೌದೇನ್ರಿ? ದೊಡ್ಡ ಮಾರಲ್ಲ, ಮರಿಗಳು ಮಾರ್ತೀರಿ. 3 ತಿಂಗಳ ಮರಿ ಮಾರೋದು. ಇಟ್ಟು ಆಮೇಲೆ ಪೇಣಿ ಹಿಂಡಿ, ಕಡ್ಲಿ ಹಿಂಡಿ ಸೇರಿ ಬರ್ತೈತಿ. ಇದನ್ನ ಕೊಡ್ತೀರೇನ್ರ? ಇದನ್ನು ತಿಂಡಿ ನೆನೆ ಹಾಕಿ ಇದ್ರ ಜೋಳದ ಹಿಟ್ಟು ಮಿಕ್ಸ್ ಮಾಡಿ ಕೊಡ್ತೀವಿ. ಇದಕ್ಕೆ ಹತ್ತಿ ಹಿಂಡಿ, ಜೋಳದ ಹಿಟ್ಟು, ಪೇಣಿಯನ್ನ ಮಿಕ್ಸ್ ಮಾಡಿ ಕೊಡ್ತೀರಿ. ಈಗ ಈ ವರ್ಷ ಮಾಡಿರೋದು ಇದೇ ಫಸ್ಟ್ ಏನ್ರಿ? ಇದೆಲ್ಲ ಸೆಡ್ ಇದಕ್ಕಾಗಿ ಹಾಕ್ಸಿದ್ದೀರಿ? ಈ ಸೆಡ್ಗೆಲ್ಲ ಎಷ್ಟು ಹೋತ್ರಿ? ಇದು ಹಳೆ ಶೆಡ್ ಇದ್ರಿ ನಮ್ದು. ಇದನ್ನೆಲ್ಲ ರಿಪೇರಿ ಮಾಡಿ ಇವೆಲ್ಲ ಗಾದ್ಲಿ ಎಲ್ಲ ಸೆಟ್ ಮಾಡಿವ್ರಿ. ಇನ್ನೊಂದು ಫಾರಂ ಮಾಡ್ಬೇಕಾಗ್ತದೆ. ಇನ್ನೊಂದು ಕುರಿ ಫಾರಂ ಅಂತಾನೆ ಮಾಡ್ತೀರಿ? ಇವಾಗ 16 ಮರಿ ಇದಾವೆ ರೀಸೆಂಟ್ ಆಗಿ. ಇದು 3 ತಿಂಗಳಾಗಿದೆ. ಅವು ದೊಡ್ಡ 6 ಮರಿ ಈಗಲೇ 6 ತಿಂಗಳು ತಂದು 4 ತಿಂಗಳು. ಅದು ಇದು ತಂದು 2 ತಿಂಗಳು. ಹೌದ್ರಿ? ಇದ್ದಾಗ ತಂದಿದ್ವಿ. ಇವೆಲ್ಲ ನೀವೇ ಹೊಲ್ದಾಗೆ ಇದ್ದು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಈ ಕಡೆ ಸೈಡ್ನವಿರಲ್ಲ 6 ತಿಂಗಳು. ಈ ಕಡೆ ಸೈಡ್ನಾಗಿರೋವೆಲ್ಲ ಸಣ್ಣ ಮರಿ. ಇನ್ನೊಂದು ಸೆಡ್ ಹಾಕಿಂದ್ರೆ ಮತ್ತೆ ಮರಿ ತರ್ತೀರೇನಮ್ಮ? ತರ್ಬೇಕು. ಒಂದು ಈಗ ಸ್ವಲ್ಪ ತಂದಿವಿ, ಇನ್ನೊಂದ್ ಸ್ವಲ್ಪ ಒಂದು 25, ಇನ್ನೊಂದ್ ಸ್ವಲ್ಪ 50, ಹಂಗ ಸ್ಟಪ್ ಮಾಡ್ಕೊಂತ ಹೋಗೋಣಂತ. ಈಗ ರೀಸೆಂಟ್ ಆಗಿ ಒಂದು 20 ಮಾಡಿದಿರಿ. ಈಗ ಇನ್ನು ಮುಂದೆ ಮಾಡೋ ಐಡಿಯಾಸ್ ಇದೆ? ಚೆನ್ನಾಗಲ್ಲಮ್ಮ? ಉಳಿಯುತ್ತಾ ರೈತರು ಮಾಡಿದ್ರೆ? ಉಳಿತೈತ್ರಿ. ಇನ್ನು ರೈತರಿಗೆ ಎದ್ರಾಗ ಉಳಿತೈತಿ? ಬೆಳೆಗೆ ರೇಟ್ ಇಲ್ಲ ಅಂದಾಗ ಇದನ್ನ ನಾವು ಮನೆಯಲ್ಲೇ ನಾವು ಕುಂತ್ಕೊಂಡು ಮಾಡ್ಬೋದಲ್ಲ. ಇದ್ದು ಮೇವು ಹಾಕಿ ಇದ್ರಾಗ ಆದ್ರೂ ಉಳಿಬಹುದು. ರೈತರಿಗೆ ಏನೈತಿ? ಎಷ್ಟೆಷ್ಟ್ರಿ? 6,500. ಈಗ ಒಂದೊಂದು ಮರಿ ಸೇಲ್ ಮಾಡಕಂದ್ರೆ ನಾವು 6 ತಿಂಗಳು ಮೇಯ್ಬೇಕು. 6 ತಿಂಗಳು ಮೇಯ್ದ್ರೆ 14,000 15,000 ಮರಿ ಮೇಲೆ ಡಿಪೆಂಡ್. ಹೌದೇನ್ರಿ? ಇವು ಊಟ ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ಏನಾದ್ರು ಮೆಡಿಸಿನ್ ಕೊಡ್ತೀರಾ? ಮೆಡಿಸಿನ್ ತಂದಿರಿ. ಏನೇನು ಕೊಡ್ತೀರಮ್ಮ? ಇದು ಟಾಣಿಕ್ ಎಷ್ಟು ದಿನಾಲಿ ಕೊಡ್ತೀವ್ರಿ. 10 ml ಟಾಣಿಕ್ ಅಂತ ಬರುತ್ತೆ. ಶಕ್ತಿದಲ್ಲ, ಮೇವ್ ಚೆನ್ನಾಗಿ ಮೇಯ್ತಾವ. ಮೇವ್ ಚೆನ್ನಾಗಿ ಮೇಯ್ಲ್ ಅಂತ ಕೊಡ್ತೀರಿ? ಹೌದು. ಇದನ್ನ ಹಾಕಿದ್ರೆ ಮೇವ್ ಚೆನ್ನಾಗಿ ಮೇಯ್ತಾವ. ಮೆಡಿಸಿನ್ ಅಮ್ಮ? ಇದು ಜಂತು, ಆಮೇಲೆ ಸುಸ್ತು ಏನಾದ್ರೆ ಹಾಕೋದು. ಇದು ಮರಿ ಏನಾದ್ರೂ ಸುಸ್ತಾದ್ರೆ ಹೊಟ್ಟೆ ಒಳಗೆ ಜಂತಿದ್ರೆ ಎಲ್ಲ ಕ್ಲಿಯರ್ ಆಗತ್ತಂತ ಹಾಕೋದು. ಹೌದು. ತಿಂಗಳಿಗೆ 1 ಟೈಮ್ ಹಾಕ್ತೀರಿ? ಟೈಮ್ ಇದು. ಸೊ ನೋಡಿದ್ರಲ್ಲ ಇವ್ರು ಯಾವ ರೀತಿ ಕುರಿನ ಮೇಂಟೈನ್ ಮಾಡ್ತಿದ್ದಾರೆ ಅಂತ. ಸೊ ಈ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ.